ಎಲ್ರಿಗೂ ನಮಸ್ಕಾರ. 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ರಾಜ್ಯಶಾಸ್ತ್ರದ ಭಾಗದಲ್ಲಿ ನಾವು ಭಾರತದ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರೋಪಾಯಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ. ಅದರಲ್ಲಿ ಈಗಾಗಲೇ ನಿರುದ್ಯೋಗ ಅಂತಕ್ಕಂಥ ಒಂದು ಸಮಸ್ಯೆ ಬಗ್ಗೆ ತಿಳ್ಕೊಂಡಿದ್ದೀವಿ. ನಿರುದ್ಯೋಗ ಅಂತಂದರೆ ಏನು, ಮತ್ತು ಆ ನಿರುದ್ಯೋಗ ಉಂಟಾಗೋದಕ್ಕೆ ಕಾರಣಗಳೇನು, ಇದರಿಂದ ಏನೆಲ್ಲ ದುಷ್ಪರಿಣಾಮಗಳಾಗ್ತವೆ, ಮತ್ತು ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೆ ಏನೆಲ್ಲ ಕ್ರಮಗಳನ್ನು ನಾವು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಇವತ್ತು ಭಾರತದ ಸಮಸ್ಯೆಗಳಲ್ಲಿ ಮತ್ತೊಂದು ಪ್ರಮುಖವಾಗಿರತಕ್ಕಂಥ ಸಮಸ್ಯೆ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಸೊ ಭ್ರಷ್ಟಾಚಾರವನ್ನು ಇಂಗ್ಲೀಷ್ನಲ್ಲಿ ಕರಪ್ಷನ್ಸ್ ಅಂತ ಕರಿತೀವಿ. ಏನು ಹಿಂಗಂದರೆ ಭ್ರಷ್ಟಾಚಾರ ಅಂತಂದರೆ ಅಂತ ನಾವು ನೋಡೋದೇ ಆದರೆ, ಯಾವುದೇ ಒಂದು ಸಾರ್ವಜನಿಕ ಜನರ ಒಂದು ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿ ತನ್ನ ಸ್ವಂತ ಲಾಭಕ್ಕೋಸ್ಕರವಾಗಿ ಲಂಚವನ್ನು ಪಡ್ಕೊಳ್ತಕ್ಕಂಥದ್ದು, ಅಥವಾ ತಾನು ಮಾಡಿಕೊಟ್ಟಂತಹ ಒಂದು ಕೆಲಸಕ್ಕೆ ಉಡುಗೊರೆಯನ್ನು ಪಡಿತಕ್ಕಂಥದ್ದನ್ನು ನಾವು ಭ್ರಷ್ಟಾಚಾರ ಅಂತ ಸರಳವಾಗಿ ಹೇಳ್ಬೋದು. ಸೊ ಅದನ್ನು ವಿವರಿಸ್ತಾ ಹೋದರೆ, ಭ್ರಷ್ಟಾಚಾರ ಅಂತಂದರೆ ಏನು ಅಂತ ನಾವು ವಿವರಿಸ್ತಾ ಹೋದರೆ, ಒಂದು ಸಾರ್ವಜನಿಕ ಜೀವನದ ಅಧಿಕಾರಿಯಾಗಿರ್ತಕ್ಕಂಥವನು ತನ್ನ ಅಧಿಕಾರ ಮತ್ತು ತನ್ನ ವರ್ಚಸ್ಸಿನಿಂದ ತನ್ನ ಸ್ವಾರ್ಥಕ್ಕಾಗಿ ಆ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಳ್ತಕ್ಕಂಥದ್ದು. ಅಂದರೆ ಈಗ ಉದಾಹರಣೆಗೆ ಯಾವುದೋ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಯಾವುದೋ ಒಂದು ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿ ಒಂದು ಹಣವನ್ನು ಲಂಚವಾಗಿ ಪಡಿತಕ್ಕಂಥದ್ದು, ಅಥವಾ ತನ್ನ ಅಧಿಕಾರದಿಂದ ಒಂದು ಬೇರೆಯವರಿಗೆ ಅನುಕೂಲ ಆಗಂಗೆ ಮಾಡಿಕೊಡ್ತಕ್ಕಂಥದ್ದು, ಅಥವಾ ಸರ್ಕಾರಕ್ಕೆ ಮೋಸ ಹೋಗೋಂಗೆ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಭ್ರಷ್ಟಾಚಾರದ ಬೇರೆ 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 ಮುಖಗಳು ಅಂತ ನಾವು ಹೇಳಬಹುದು. ಸೊ ಸಾಮಾನ್ಯವಾಗಿ ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು ಎಲ್ಲರೂ ಏನಂತ ತಿಳ್ಕೊಂಬಿಡ್ತೀವಿ ಅಂತಂದರೆ, ಲಂಚವನ್ನು ಪಡ್ಕೊಳ್ತಕ್ಕಂಥದ್ದು ಮಾತ್ರ ಭ್ರಷ್ಟಾಚಾರ ಅಂತ ಅಂದ್ಕೊಂಬಿಡ್ತೀವಿ ನಾವು. ಖಂಡಿತವಾಗ್ಲೂ ಬರೀ ಲಂಚ ಮಾತ್ರ ಅಲ್ಲ, ಲಂಚ ಪಡ್ಕೊಳ್ಳೋದ್ರ ಜೊತೆಗೆ ಯಾವುದಾದ್ರೂ ಒಂದು ಉಡುಗೊರೆಯನ್ನು ಪಡ್ಕೊಂಡ್ರೂ ಕೂಡ ಅದು ಕೂಡ ಏನಾಗುತ್ತೆ ಅಂತಂದರೆ ಭ್ರಷ್ಟಾಚಾರವೇ ಆಗುತ್ತೆ. ಅದೇ ರೀತಿ ತನ್ನ ಅಧಿಕಾರ ಯುಕ್ತದಿಂದವಾಗಿ ತನ್ನ ಸ್ವಾರ್ಥಕ್ಕೆ ಏನಾದರೂ ಒಂದು ಅನೈತಿಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಮಾಡಿದ್ರೆ ಅದು ಕೂಡ ಭ್ರಷ್ಟಾಚಾರದ ಒಂದು ಮತ್ತೊಂದು ರೂಪ ಅಂತ ಪಡ್ಕೊಳ್ಳುತ್ತೆ. ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಆದರೆ ಸರಳವಾಗಿ ನಾವು ಈ ಭ್ರಷ್ಟಾಚಾರ ಅಂದರೆ ಏನು ಅಂತ ನಾವು ವಿವರಿಸುವಾಗ, ಸೊ ಒಂದು ಲಂಚವನ್ನು ಪಡಿತಕ್ಕಂಥದ್ದು, ಒಂದು ಸ್ವಜನ ಪಕ್ಷಪಾತ, ತನ್ನ ಪಕ್ಷಪಾತದವನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಜಾತೀಯತೆ ಮಾಡ್ತಕ್ಕಂಥದ್ದು ಕೂಡ, ಮತ್ತು ನಿಧಾನ ದ್ರೋಹವನ್ನು ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಇವುಗಳನ್ನೆಲ್ಲ ನಾವು ಒಂದೊಂದಾಗಿ ವಿವರಿಸಿದ್ರೆ ಬಹಳ ಸೂಕ್ತ ಅಂತ ಅನಿಸುತ್ತೆ. ಸೊ ಯಾವುದೇ ಒಂದು ವ್ಯಕ್ತಿ ಅವನು ಸರ್ಕಾರಿ ಕಚೇರಿಯಲ್ಲಿ ಅಥವಾ ಇನ್ಯಾವುದೋ ಒಂದು ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವನಾಗಿರ್ಬೋದು, ಅವನು ಪ್ರತಿಯೊಂದು ಕೆಲಸಕ್ಕೂ ಕೂಡ ತನ್ನದೇ ಆದಂತಹ ಒಂದು ಸಂಬಳವನ್ನು ಪಡ್ಕೋತಾ ಇರ್ತಾನೆ. ಆದರೆ ಅದರ ಜೊತೆಗೆ ಅವನ ಸಮ್ಮುಖಕ್ಕೆ ಬರ್ತಕ್ಕಂಥ ಜನರಿಂದ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಕೆಲಸಕ್ಕೆ ಲಂಚವನ್ನು ಪಡಿತಕ್ಕಂಥದ್ದು ಭ್ರಷ್ಟಾಚಾರ. ಜೊತೆಗೆ ಇನ್ನೊಂದೇನು, ತನ್ನ ಪಕ್ಷದವರಿಗೆ, ತನ್ನ ಕಡೆ ಇರ್ತಕ್ಕಂಥವರಿಗೆ ಒಂದು ಸಪೋರ್ಟನ್ನು ಮಾಡ್ತಕ್ಕಂಥದ್ದು ಕೂಡ ಒಂದು ಭ್ರಷ್ಟಾಚಾರದ ಮತ್ತೊಂದು ರೂಪ ಅಂತ ನಾವು ಹೇಳ್ಬೋದು. ಜೊತೆಗೆ ಒಂದು ಜಾತೀಯತೆ ಅಂತಕ್ಕಂಥದ್ದು. ಸೊ ಯಾವುದೋ ಒಬ್ಬ ವ್ಯಕ್ತಿ ಉನ್ನತ ಅಧಿಕಾರ ಮಟ್ಟದಲ್ಲಿದ್ದ ಅಂತಂದರೆ ಅವನ ಜಾತಿಯವರಿಗೆ ಅವನು ಸಪೋರ್ಟ್ ಮಾಡ್ತಕ್ಕಂಥದ್ದು, ಬೇರೆ ಜಾತಿಯವ್ರನ್ನ ಕಡೆಗಣಿಸ್ತಕ್ಕಂಥದ್ದು, ಇದೂ ಕೂಡ ಒಂದು ರೀತಿಯ ಭ್ರಷ್ಟಾಚಾರವೇ. ಜೊತೆಗೆ ಅವನ ಒಂದು ಪ್ರತಿಫಲಾಪೇಕ್ಷೆಗೆ ಯಾವುದೇ ರೀತಿಯಾದಂಥ ಬಗ್ಗದೇದಂಥ ಸಂದರ್ಭದಲ್ಲಿ ನಿಧಾನವಾಗಿ ಮಾಡ್ತಕ್ಕಂಥದ್ದು, ಕೆಲಸ ಕಾರ್ಯಗಳನ್ನು ನಿಧಾನವಾಗಿ ದ್ರೋಹ ಮಾಡ್ತಕ್ಕಂಥದ್ದು ಕೂಡ ಒಂದು ರೀತಿ ಭ್ರಷ್ಟಾಚಾರವನ್ನು ತೋರಿಸುತ್ತೆ ಅಂತಲೇ ನಾವು ಹೇಳ್ಬೋದು. ಅದರಲ್ಲೂ ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಇವತ್ತು ನಾವು ನೋಡ್ತಾ ಹೋದರೆ 50%ಕ್ಕಿಂತಲೂ ಹೆಚ್ಚು ಭಾಗದಷ್ಟು ಲಂಚಗುಳಿತನದಲ್ಲಿ ತೊಡಗಿದ್ದಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಅಂತಕ್ಕಂಥದ್ದು ಇಲ್ಲ. ಪ್ರತಿಯೊಂದು ಸರ್ಕಾರಿ ಕಚೇರಿಗಳಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಾಗಿರ್ಬೋದು, ಅಲ್ಲೆಲ್ಲ ಕೂಡ ಇವತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ. ಸಮಾಜದಲ್ಲಿ ಜನರ ಶೋಷಣೆ ಅಂತಕ್ಕಂಥದ್ದು ಈ ಭ್ರಷ್ಟಾಚಾರದಿಂದ ನಡೀತಿದೆ. ಇದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಜೊತೆಗೆ ಇದಿಷ್ಟು ಮಾತ್ರ ಅಲ್ಲ, ಈ ಲಂಚಗುಳಿತನ, ಸ್ವಜನ ಪಕ್ಷಪಾತ, ಜಾತೀಯತೆ, ನಿಧಾನ ದ್ರೋಹ ಇವಿಷ್ಟು ಮಾತ್ರ ಭ್ರಷ್ಟಾಚಾರ ಅಂತ ಕರೆಸ್ಕೊಳ್ಳೋದಿಲ್ಲ. ಸಾಮಾನ್ಯ ಜನರಿಂದನೂ ಕೂಡ ಭ್ರಷ್ಟಾಚಾರ ಅಂತಕ್ಕಂಥದ್ದು ನಡೆಯುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಯಾವುದೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾನೆ ಅಂತ ಅಂದ್ಕೊಳ್ಳಿ. ಆತ ತನ್ನ ಬಿಸ್ನೆಸ್ಗೆ ತಕ್ಕಂಗೆ ತನ್ನ ಆದಾಯವನ್ನು ಸರ್ಕಾರಕ್ಕೆ ತೋರಿಸಿ ಅವನೇನು ಮಾಡಬೇಕಾಗುತ್ತೆ, ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ಸೊ ಆ ತೆರಿಗೆಯನ್ನು ಕಟ್ಟೋದ್ರಿಂದ ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ದೇಶದ ಪ್ರಗತಿ ಅಂತಕ್ಕಂಥದ್ದಾಗುತ್ತೆ. ಆದರೆ ಸಹಸ್ರಾರು ಜನ
ತಮ್ಮ ಆದಾಯವನ್ನು ಮುಚ್ಚಿಟ್ಟು ತನ್ನ ಸಂಪಾದನೆ ಎಷ್ಟು ಅಂತಕ್ಕಂಥದ್ದನ್ನು ತಿಳಿಸದೆ ಆ ಒಂದು ತೆರಿಗೆ ಗಳ್ಳತನವನ್ನು ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ಒಂದು ಭ್ರಷ್ಟಾಚಾರದ ಒಂದು ಮತ್ತೊಂದು ರೂಪ ಅಂತ ಹೇಳ್ಬೋದು. ಮತ್ತು ದಾಸ್ತಾನುಗಳನ್ನು ಅಕ್ರಮವಾಗಿ ಮಾಡಿಟ್ಕೊಳ್ತಕ್ಕಂಥದ್ದು. ಉದಾಹರಣೆಗೆ ಈಗ ಸರ್ಕಾರ ಯಾರಿಗೋ ಬಡವರಿಗೆ ಅಕ್ಕಿಯನ್ನು ಕೊಡಿ, ಬೇಳೆಯನ್ನು ಕೊಡಿ ಅಂತ ಹೇಳಿರುತ್ತೆ ಅಂದ್ಕೊಳ್ಳಿ, ಅದನ್ನು ಅಕ್ರಮವಾಗಿ ಬೇರೆ ಕಡೆಗೆ ಮಾರಾಟವನ್ನು ಮಾಡ್ಕೊಳ್ತಕ್ಕಂಥದ್ದು ಕೂಡ ಒಂದು ರೀತಿ ಭ್ರಷ್ಟಾಚಾರ ಅಂತಲೇ ನಾವು ಹೇಳ್ಬೋದು. ಮತ್ತು ವಿದೇಶಿ ವಿನಿಮಯದಲ್ಲಿ ಇರತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಮಾಡದೇ ಇರತಕ್ಕಂಥದ್ದು, ಉದ್ಯೋಗದಲ್ಲಿ ವಂಚನೆಯನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಭ್ರಷ್ಟಾಚಾರದ ಬೇರೆ 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 ರೂಪಗಳು ಅಂತ ನಾವು ಹೇಳ್ಬೋದು. ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ಮೂಲಗಳಲ್ಲೂ ಕೂಡ ಈ ಥರದ್ದೊಂದು ಭ್ರಷ್ಟಾಚಾರ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದಕ್ಕೆ ಮುಖ್ಯ ಕಾರಣ ಏನು, ಭ್ರಷ್ಟಾಚಾರಕ್ಕೆ ಏನು ಕಾರಣ ಇರಬಹುದು ಅಂತ ನಾವು ನೋಡೋದೇ ಆದರೆ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತಂದರೆ ಸ್ವಾರ್ಥ, ಕೇವಲ ವೈಯಕ್ತಿಕವಾಗಿರ್ತಕ್ಕಂಥ ಲಾಭ. ಸೊ ಆರ್ಥಿಕವಾಗಿ ತಾನು ಅಭಿವೃದ್ಧಿಯನ್ನು ಸಾಧಿಸಬೇಕು, ತನ್ನ ವರ್ಚಸ್ಸನ್ನು ಹೆಚ್ಚಿಸ್ಕೋಬೇಕು ಅನ್ನೋ ಒಂದು ಉದ್ದೇಶವೇ ಈ ಒಂದು ಭ್ರಷ್ಟಾಚಾರಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣವಾಗಿರ್ತಕ್ಕಂಥದ್ದು. ಜೊತೆಗೆ ಎಲ್ಲೋ ಒಂದು ಕಡೆ ಸರಿಯಾದ ರೀತಿಯಾದಂತಹ ಸಾಕ್ಷಿ ಆಧಾರಗಳಿಲ್ಲದೆ ಕಾನೂನಿನ ಚೌಕಟ್ಟಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಇರೋದ್ರಿಂದ ಇವತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ನಡೀತಾ ಇದೆ. ಸೊ ಈ ಭ್ರಷ್ಟಾಚಾರದಿಂದ ಏನೆಲ್ಲ ಸಮಸ್ಯೆಗಳು ಉಲ್ಬಣ ಆಗಬಹುದು ಅಂತ ನಾವು ನೋಡೋದೇ ಆದರೆ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಜನಸಾಮಾನ್ಯರಿಗೆ ಸುಲಭವಾಗಿ ಕೈಗೆಟುಕೋ ರೀತಿ ಕೆಲಸ ಕಾರ್ಯಗಳು ನಡೆಯೋದಿಲ್ಲ, ಅಥವಾ ಆರ್ಥಿಕತೆ ಅಂತಕ್ಕಂಥದ್ದು, ಹಣ ಅಂತಕ್ಕಂಥದ್ದು ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿ ಈ ಆರ್ಥಿಕತೆ ಅಂತಕ್ಕಂಥದ್ದು ಸರಿಯಾದ ರೀತಿ ಹಂಚಿಕೆ ಅಂತಕ್ಕಂಥದ್ದು ಆಗಲ್ಲ. ಯಾವುದೋ ಒಂದು ಅಧಿಕಾರದ ವರ್ಗಕ್ಕೆ ಮಾತ್ರ ಈ ಸಂಪತ್ತು ಅನ್ನಕ್ಕಂಥದ್ದು ಕ್ರೋಢೀಕರಣ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಉಳ್ಳವರು ಮತ್ತು ಇಲ್ಲದೇ ಇರತಕ್ಕಂಥವರ ಒಂದು ತಾರತಮ್ಯ ಮತ್ತು ಅದರ ಒಂದು ಭಾಗ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಇನ್ನೊಂದೇನತ್ತೆ, ಭ್ರಷ್ಟಾಚಾರದಿಂದ ದೇಶದ ಪ್ರಗತಿಗೆ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತವನ್ನು ಮಾಡ್ತಾ ಇರತಕ್ಕಂಥ ಸರ್ಕಾರಗಳೇನು ಮಾಡ್ತವೆ, ಜನರು ಕಟ್ತಕ್ಕಂಥ ತೆರಿಗೆಗಳಿಂದ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಮತ್ತು ಬಡವರಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳನ್ನು ಒದಗಿಸ್ತಾ ಇರತಕ್ಕಂಥದ್ದು, ದೇಶದ ಅಭಿವೃದ್ಧಿ ಇರತಕ್ಕಂಥದ್ದು ಈ ತೆರಿಗೆ ಪಾವತಿ ಮಾಡ್ತಕ್ಕಂಥ ಹಣದಲ್ಲಿ. ಸೊ ಭ್ರಷ್ಟಾಚಾರ ಅಂತಕ್ಕಂಥದ್ದು ಹೆಚ್ಚಾಗೋದ್ರಿಂದ ಏನಾಗುತ್ತೆ, ದೇಶದ ಆರ್ಥಿಕ ಪ್ರಗತಿಗೂ ಕೂಡ ಕುಂಠಿತ ಅಂತಕ್ಕಂಥದ್ದು ಆಗುತ್ತೆ. ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಸೊ ಈ ಥರದ ಒಂದು ಭ್ರಷ್ಟಾಚಾರದಿಂದಾಗಿ ದೇಶದ ಸಂಪೂರ್ಣ ಪ್ರಗತಿ ಅನ್ನೋದು ಕುಂಠಿತ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಅಂತಕ್ಕಂಥದ್ದಿಲ್ಲ. ಹಾಗಾದರೆ ಇಂತಹ ಒಂದು ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ನಾವು ಏನು ಮಾಡಬೇಕು? ಸುಮಾರು ನಿಮಗೆ ಕೆಲವು ಎಕ್ಸಾಂಪಲ್ಗಳನ್ನ ಕೊಡ್ತಾ ಹೋಗ್ಬೋದು. ನಾನು ಏನಪ್ಪ ಅಂತಂದರೆ ಒಂದು ಸಣ್ಣ ಎಕ್ಸಾಂಪಲ್ಗಳನ್ನ ಕೊಡ್ತೀನಿ. ಭ್ರಷ್ಟಾಚಾರಗಳು ಸಣ್ಣ ಪ್ರಮಾಣದಲ್ಲಿ ಯಾವ ರೀತಿ ನಡೆಯುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಾವು ಸರ್ಕಾರಿ ಬಸ್ಸನ್ನು ಹತ್ತಿರ್ತೀವಿ, ಮೈಸೂರಿಗೆ ಅಥವಾ ಇನ್ಯಾವುದೋ ಮಧ್ಯೆ ಹೇಳ್ಕೊತಾ ಇರ್ತೀವಿ. ನಾವು ಕಂಪಲ್ಸರಿ ಏನು ಮಾಡಬೇಕಾಗುತ್ತೆ, ಟಿಕೆಟ್ ತಗೊಳ್ಳೇಬೇಕು. 5 ರೂಪಾಯಿನೋ 10 ರೂಪಾಯಿನೋ ಕಡಿಮೆ ತಗೋತಾನೆ ಅಂದ್ಬಿಟ್ಟು ಏನು ಮಾಡ್ತೀವಿ, ನಾವು ಅವನಿಗೆ ಟಿಕೆಟನ್ನು ತಗೊಳ್ಳದೆ ಅವನಿಗೆ ಹಣವನ್ನು ಕೊಟ್ಟು ಪ್ರಯಾಣ ಮಾಡಿಬಿಡ್ತೀವಿ. ಆಗ ಆ ಹಣ ಏನಾಗುತ್ತೆ, ಅವನ ಒಂದು ಜೇಬ್ಗೆ ಹೋಗುತ್ತೆ, ಸರ್ಕಾರಕ್ಕೆ ಹೋಗೋದಿಲ್ಲ. ಸೊ ಇದೊಂದು ರೀತಿ ಭ್ರಷ್ಟಾಚಾರ. ಇದನ್ನು ಯಾರು ತಪ್ಪಿಸ್ಬೇಕು? ನಾವುಗಳೇ ತಪ್ಪಿಸ್ಬೇಕು. ಸೊ ನಾವೇನು ಮಾಡಬೇಕು, ಕಡಾಖಂಡಿತವಾಗಿ ಬಸ್ ಟಿಕೆಟ್ಗಳನ್ನು ತಗೋಬೇಕು. ಅದೇ ರೀತಿ ಇನ್ಯಾವುದೋ ಒಂದು ಹೆಲ್ಮೆಟ್ ಹಾಕ್ದೇನೋ ಅಥವಾ ಇನ್ಯಾವುದೋ ಇನ್ಶೂರೆನ್ಸು ತೀರೋಗೇನೋ ನಾವು ಯಾವುದೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನು ಹಿಡಿತಾರೆ ಅಂತ ಅಂದ್ಕೊಳ್ಳಿ, ಪ್ರಯಾಣವನ್ನು ಮಾಡಬೇಕಾದ್ರೆ. ಆಗ ನಾವೇನು ಮಾಡ್ತೀವಿ, ತಪ್ಪಿಸ್ಕೊಳ್ಳೋದಕ್ಕೆ 500 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಸರ್ 100 ರೂಪಾಯಿ ತೊಗೊಳ್ಳಿ, 200 ರೂಪಾಯಿ ತೊಗೊಳ್ಳಿ ಅಂತ ಕೊಡ್ತೀವಿ. ಅದಕ್ಕೆ ಅವನೇನು ಮಾಡ್ತಾನೆ, ಬಿಲ್ ಕೊಡೋದಿಲ್ಲ. ಆಗ ಆ ಹಣ ಯಾರ ಬೊಕ್ಕಸೆಗೆ ಹೋಗುತ್ತೆ, ಆ ಪೊಲೀಸ್ನವನ ಬೊಕ್ಕಸೆಗೆ ಹೋಗುತ್ತೆ. ನಾವೇನು ಮಾಡಬೇಕು, ಕಡಾಖಂಡಿತವಾಗಿ 500 ರೂಪಾಯಿ ಆದರೂ ಪರವಾಗಿಲ್ಲ, ದಂಡ ಕಟ್ತೀವಿ ಅಂತ ಹೇಳಿ ಬಿಲ್ಲನ್ನು ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೊ ಈ ರೀತಿ. ಮತ್ತು ಇನ್ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ತಾಲೂಕು ಆಫೀಸ್ನಲ್ಲೋ ಅಥವಾ ನಗರಸಭೆಯಲ್ಲೋ DC ಆಫೀಸ್ಗೆ ಹೋಗ್ತೀವಿ. ಅವ್ರೇನು ಮಾಡ್ತಾರಪ್ಪ ಅಂತಂದರೆ ನಮಗೆ ಫಾಸ್ಟಾಗಿ ಕೆಲಸ ಮಾಡ್ಕೊಡೋದಿಲ್ಲ, ಅವರು ಲಂಚ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ನಾವು ಯಾವುದೇ ಕಾರಣಕ್ಕೂ ಕೂಡ ಏನು ಮಾಡಬೇಕು ಅಂತಂದರೆ ಅದನ್ನು ಕೊಡದೆ, ಅದನ್ನು ಎಷ್ಟು ಸರಿ ಹೇಳಿದ್ರು ಸರಿ, ಮತ್ತೊಂದು ದಿನ ಹೇಳಿದ್ನ ಮತ್ತೆ ಹೋಗಿ ನಾವೇನು ಮಾಡಬೇಕಾಗುತ್ತೆ,
ಅದನ್ನು ಪಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ. ಸೊ ಹೀಗೆ ನಾವು ಪುಟ್ಟದಾಗಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿದ್ರೆ ಈ ಭ್ರಷ್ಟಾಚಾರವನ್ನು ಏನು ಮಾಡ್ಬೋದು, ಕಡಿಮೆ ಮಾಡ್ಬೋದು. ಇವತ್ತು ನಮ್ಮ ದೇಶದಲ್ಲಿ ಈ ಭ್ರಷ್ಟಾಚಾರವನ್ನು ಹೋಗ್ಲಾಡ್ಸೋದಕ್ಕೆ ಸರ್ಕಾರನೇ ಸಾಕಷ್ಟು ನಿಯಮಗಳನ್ನು ರೂಪಿಸ್ಕೊಂಡಿದೆ, ಕಾನೂನನ್ನು ಸುಭದ್ರಗೊಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಅದು ಇನ್ನೂ ಕಠಿಣವಾಗಬೇಕು. ಈ ಭ್ರಷ್ಟಾಚಾರದಲ್ಲಿ ತೊಡಗಿದಂತಕ್ಕಂಥವರು ಯಾವ ರೀತಿ ಶಿಕ್ಷೆಗೆ ಗುರಿಯಾಗ್ತಾರೆ ಅನ್ನೋದು ಬಹಳ ಕಠಿಣವಾಗಿ ಆಗಬೇಕು. ಜೊತೆಗೇನಪ್ಪ ಅಂತಂದರೆ ಆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಡಿಲೇ ಮಾಡಬಾರ್ದು, ಸರಿಯಾದ ರೀತಿ ಇನ್ವೆಸ್ಟಿಗೇಷನ್ನ ಮಾಡಿ ಬಹಳ ಬೇಗ ಅವ್ರನ್ನ ಶಿಕ್ಷೆಗೆ ಗುರಿಪಡಿಸಬೇಕು. ಸೊ ಅದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಎಲ್ಲ ಕಚೇರಿಗಳಲ್ಲಿ CC ಕ್ಯಾಮರಾಗಳನ್ನು ಅಳವಡಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಆ ಮೂಲಕ ಭ್ರಷ್ಟಾಚಾರವನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಸರ್ಕಾರ ಪ್ರತಿಯೊಂದು ಕಚೇರಿಯಲ್ಲೂ ಕೂಡ ಲಂಚವನ್ನು ನೀಡಬಾರ್ದು, ಅಥವಾ ಯಾರಾದರೂ ಲಂಚವನ್ನು ಕೇಳಿದ್ರೆ ಹತ್ತಿರದ ಈ ಥರದ್ದೊಂದು ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಕರೆ ಮಾಡಿ ಅಂತ ಒಂದು ನಂಬರ್ಗಳನ್ನು ಕೂಡ ಹಾಕಿರ್ತಾರೆ. ಸೊ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಈ ಭ್ರಷ್ಟಾಚಾರವನ್ನು ತಡೆಯೋದಕ್ಕೇ ಈ ಭ್ರಷ್ಟಾಚಾರ ನಿಗ್ರಹ ದಳ ಅಂತಕ್ಕಂಥದ್ದನ್ನೇ ಸ್ಥಾಪನೆ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ಅವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾರೆ. ಆ ಒಂದು ಪ್ರಯತ್ನವನ್ನು ಮಾಡಬೇಕು. ನಾವೆಲ್ಲೆಲ್ಲಿ ಮೋಸ ಹೋಗೋಕ್ಕೆ ಪ್ರಯತ್ನ ಆಗುತ್ತೆ ಅಲ್ಲೆಲ್ಲ ತಕ್ಷಣ ನಾವು ಈ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ನಾವು ವಿಷಯವನ್ನು ತಿಳಿಸಿ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ನಾವು ಕೊಡಿಸ್ತಾ ಹೋಗಬೇಕು. ಸೊ ಅದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಈ ಭ್ರಷ್ಟಾಚಾರವನ್ನು ತಡೆಯೋದಕ್ಕೆ ಅಂತಲೇ ಒಂದು ಲೋಕಾಯುಕ್ತ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಈ ಭ್ರಷ್ಟಾಚಾರವನ್ನು ತಡೆಯೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾಯಿದೆ. ಸೊ ಅದಕ್ಕೆ ಸಾಕಷ್ಟು ಫ್ರೀಯನ್ನು ಕೂಡ ನೀಡಲಾಗಿದೆ. ಅದು ಮತ್ತಷ್ಟು ಕಠಿಣವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಹೋದರೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಮತ್ತಷ್ಟು ನಿಯಂತ್ರಣವನ್ನು ಪಡೆಯುತ್ತೆ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಇದೇ ಥರ ಕರ್ನಾಟಕದಲ್ಲಿ ಯಾವ ರೀತಿ ಒಂದು ಲೋಕಾಯುಕ್ತ ಅಂತಕ್ಕಂಥ ಒಂದು ವ್ಯವಸ್ಥೆ ಇದೆಯೋ ಅದೇ ಥರ ಇಡೀ ದೇಶಕ್ಕೆ ಅನ್ವಯ ಆಗುವಂತಹ ಲೋಕ್ಪಾಲ್ ಅಂತಕ್ಕಂಥ ಒಂದು ಮಸೂದೆನೂ ಕೂಡ ಇದೆ. ಇದು ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ತೊಡೆದಾಕೋದಕ್ಕೋಸ್ಕರನೇ ಇರತಕ್ಕಂಥದ್ದು. ಇಂತಹ ಒಂದು ಮಸೂದೆ ಆಗಬೇಕು ಅಂತ ಹೇಳಿ ಸ್ವತಂತ್ರ ಆಗಿ 60 ವರ್ಷ ಆಗಿದ್ರೂ ಕೂಡ ಆಗಿರಲಿಲ್ಲ. ಇದಾಗಲೇಬೇಕು ಅಂತ ಹೇಳಿ ಒಬ್ಬರು ಹೋರಾಟವನ್ನು ಮಾಡಿದ್ರು. ಅವರೇ ಯಾರಪ್ಪ ಅಂತಂದರೆ ಅಣ್ಣಾ ಹಜಾರೆ ಅವರು ಜಂತರ್ ಮಂತರ್ನ ಒಂದು ಇದರಲ್ಲಿ ಕೂತು ಚಳುವಳಿಯನ್ನು ನಡೆಸಿ ಅವರು ಗಾಂಧಿ ತತ್ವಗಳನ್ನ ಪಾಲನೆ ಮಾಡ್ತಕ್ಕಂಥವ್ರು ಲೋಕ್ಪಾಲ್ ಮಸೂದೆಯನ್ನು ಜಾರಿಗೊಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಲೋಕಾಯುಕ್ತ ಅಧಿಕಾರಿಗಳು ಕೂಡ ಸಾಕಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಸೊ ಇವರು ಯಾರಪ್ಪ ಅಂತಂದರೆ ವೆಂಕಟಾಚಲಂ ಅಂತಕ್ಕಂಥವ್ರು. ಸೊ ಹೀಗೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಸಾಕಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಅಧಿಕಾರಿ ವರ್ಗಗಳ ಜೊತೆ ಸಾರ್ವಜನಿಕರಾಗಿರ್ತಕ್ಕಂಥ ನಾವು ಕೈ ಜೋಡಿಸಿದಾಗ ಮಾತ್ರ ಈ ಭ್ರಷ್ಟಾಚಾರವನ್ನು ನಿಗ್ರಹಿಸಬಹುದು. ಸೊ ಲಂಚವನ್ನು ಪಡ್ಕೊಳ್ತಕ್ಕಂಥದ್ದು ಮತ್ತು ಲಂಚವನ್ನು ನೀಡ್ತಕ್ಕಂಥದ್ದು ಎರಡೂ ಕೂಡ ತಪ್ಪು ಅಂತಕ್ಕಂಥ ಒಂದು ಸತ್ಯಾಂಶವನ್ನು ನಾವೆಲ್ಲರೂ ಕೂಡ ಏನು ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಮುಂದಿನ ತರಗತಿಯಲ್ಲಿ ಭಾರತದ ಮತ್ತೊಂದು ಸಮಸ್ಯೆ ಮತ್ತು ಆ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಆಗ್ಬೋದಾ? ಥ್ಯಾಂಕ್ ಯು.